ಇವತ್ತು ತಾರೀಕು 26/9/2024. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಏನಾಗಿದೆ ಅಂತ ನೋಡೋಣ. ಓವರ್ ಆಲ್ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಆಗಿತ್ತು. ಹಾಗೆ ಚಾಣಕ್ಯ ಅನಾಲಿಸಿಸ್ ಏನು ಹೇಳುತ್ತೆ ಅಂತ ನೋಡೋಣ. ಇವತ್ತು ಕರೆಂಟ್ಲಿ ನಿಫ್ಟಿ ಅಂತ ತಗೊಂಡಾಗ 26,128ಕ್ಕೆ ಕ್ಲೋಸ್ ಆಗಿದೆ. ಸಾಮಾನ್ಯ 175 ಪಾಯಿಂಟ್ ಬುಲ್ಲಿಶ್ ಆಗಿದೆ. ಮೇಜರ್ ಕಾಂಟ್ರಿಬ್ಯೂಟರ್ಸು M&M, ಮಾರುತಿ, ಟಾಟಾ ಮೋಟರ್ಸ್ ಮತ್ತು ITC. ಈಗ ಇದು ಬುಲ್ಲಿಶ್ ಆಗಬೇಕಾದ್ರೆ ನಾವು ಯಾವ್ಯಾವ ಜಾಗದಲ್ಲಿ ಪ್ರೈಸ್ ಆ್ಯಕ್ಷನ್ ಪ್ರಕಾರ ನಾವು ಬೈ ಮಾಡಿರ್ಬೋದಾಗಿತ್ತು ಮತ್ತು ಅದೇ ಥರನೇ ಎಲ್ಲಿ ನಮಗೆ ರೆಕಮೆಂಡೇಶನ್ಸ್ ಬಂತು ಅಂತ ತಗೊಂಡಾಗ ಹೈಯೆಸ್ಟ್ ಪ್ರಾಬಬಿಲಿಟಿ ರೇಟ್ ಇದೊಂದೇ ಕಡೆ ಕೊಟ್ಟಿದ್ದು. ಯಾಕೆ? ಒಂದು ಪ್ರೈಸ್ ರಿಜೆಕ್ಷನು ಆಗಿದೆ, ಮಾರ್ಕೆಟ್ ಕಂಪ್ಲೀಟ್ಲಿ ಬುಲ್ಲಿಶ್ ಇದೆ, ಲೋಯೆಸ್ಟ್ ಪಾಯಿಂಟ್ ಹತ್ರ ಅಂತ ಇಲ್ಲಿ ತಗೊಂಡಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ನಮಗೆ ಬೈ ಟ್ರೇಡ್ ಬಂದಿದೆ, ಪ್ರೈಸಸ್ ಹಾಗೆ ಮೇಲೆ ಹೋಗಿದೆ. ಚಾಣಕ್ಯ ಅನಾಲಿಸಿಸ್ ಶುಕ್ರವಾರಕ್ಕೆ ನಾಳೆಗೆ 26,250ಕ್ಕೆ ಹೋಗಲ್ಲ ಅಂತ ಹೇಳುತ್ತೆ. ಹಾಗೆಯೇ 26,000ಕ್ಕೆ ಬೀಳಲ್ಲ ಅಂತ ಹೇಳ್ತಾ ಇದೆ. ಅದರ ಪ್ರಕಾರ ನಾವು ಯಾವ್ದಾದ್ರು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿ ನಾವು ಟ್ರೇಡ್ ಮಾಡ್ಕೋಬೋದು. ಇದಾಯಿತು ನಿಫ್ಟಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಏನು ಹೇಳುತ್ತೆ ನೋಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ಆಲ್ಮೋಸ್ಟ್ 54,280, ಅಂದರೆ ಆಲ್ಮೋಸ್ಟ್ 179 ಪಾಯಿಂಟ್ ಬುಲ್ಲಿಶ್ ಆಗಿತ್ತು. ಮೇಜರ್ ಕಾಂಟ್ರಿಬ್ಯೂಟರ್ಸು ICICI ಬ್ಯಾಂಕು, SBI ಬ್ಯಾಂಕು, HDFC ಬ್ಯಾಂಕ್ ಆಗಿದೆ. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಮಗೆ 54,500ಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದೆ. ಅದೇ ಥರನ 53,700ಕ್ಕೆ ಬೀಳಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಕೆಳಗಡೆ ಬೇರಿಸ್ ಸೈಡು ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಟ್ರೇಡ್ಸ್ಗಳಿದೆ. ಆ್ಯಂಡ್ ಇವತ್ತು ನೀವು ಲೆಕ್ಕಾಚಾರ ಹಾಕೊಂಡ್ರೆ ಮೇಜರ್ ರಿವರ್ಸಲ್ ಆಪರ್ಚುನಿಟಿ ಬಂದಿದೆ. ಅಂದರೆ ಪ್ರಯರ್ ಟ್ರೆಂಡು ಇದೆ ಆ್ಯಂಡ್ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಕೂಡ ಕಾಣಿಸ್ಕೊಂಡಿದೆ 5 ನಿಮಿಷ ಚಾರ್ಟಲ್ಲಿ. ಈಗ ಇದೇ ಪ್ಯಾಟರ್ನ ನಾನು ಡೈಲಿ ಚಾರ್ಟಲ್ಲಿ ನೋಡಿದಾಗ ಇಟ್ ಈಸ್ ಎ ಬುಲ್ಲಿಶ್ ಮಾರಿಬೋಸು ಅಲ್ವಾ. ಸೊ ಪ್ರೈಸಸ್ಸು ಲೆವೆಲ್ಸ್ನ ಬ್ರೇಕ್ ಆಗಿ ಇನ್ನೂ ಬುಲ್ಲಿಶಾಗಿ ಹೋಗ್ತಾ ಇದೆ. ಸೊ ಪ್ರಾಬಬ್ಲಿ ನಾಳೆ ನಿಮಗೆ ಸೈಡ್ ವೇಸ್ ಮಾರ್ಕೆಟ್ ನೋಡಲಿಕ್ಕೆ ಸಿಗಬಹುದು. ಯಾಕೆ? ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಯಿತು ಅಥವಾ ಒಂದು ಬ್ರೇಕ್ಔಟ್ ಆಯಿತು ಅಂದರೆ ನೆಕ್ಸ್ಟ್ 1 or 2 ಡೇಸ್ ಸಬ್ಸಿಕ್ವೆಂಟ್ಲಿ ಒಂದು ಫ್ಲಾಟ್ ಮಾರ್ಕೆಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಟ್ರೇಡ್ ಹಾಕ್ಬೋದು. ಹಾಗೆಯೇ ನಾವು ಈಗ ಫಿನ್ ನಿಫ್ಟಿ ಅಂತ ತೊಗೊಂಡ್ರೆ 25,104ಕ್ಕೆ ಕ್ಲೋಸ್ ಆಗಿದೆ. ಆ್ಯಂಡ್ ಅದಕ್ಕೆ ಬುಲ್ಲಿಶ್ ಕ್ಯಾಂಡಲ್ ಸೇಮ್ ಅದೇ ಥರ ಬ್ರೇಕ್ಔಟ್ ಆಗಿದೆ. 5 ಮಿನಿಟ್ಸ್ ಚಾರ್ಟಲ್ಲಿ ನೋಡಿಕೊಂಡ್ರೆ ಇಂಟ್ರಾಡೇ ಪ್ರಕಾರ ಸೇಮ್ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿದೆ ಆ್ಯಂಡ್ ಪ್ರೈಸಸ್ ಇಲ್ಲಿಂದ ಬೀಳೋ ಸಾಧ್ಯತೆಗಳಿದೆ. ಸೊ ನಾವೇನು ಮಾಡ್ಬೋದು, ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ಒಂದು ಐರನ್ ಕೌಂಟರ್ ಸ್ಟ್ರಾಟಜಿ ಬಿಲ್ಡ್ ಮಾಡಿ ನಾಳೆಗೆ ಒಂದು ಸ್ವಲ್ಪ ಚಿಕ್ಕ ರೆವೆನ್ಯೂ ಚೆಕ್ ಮಾಡ್ಬೋದು. ಹಾಗೆಯೇ ಮಿಡ್ ಕ್ಯಾಪ್ ನಿಫ್ಟಿ ಅಂತ ನೋಡಿದಾಗ ಓವರಾಲು ಡೈಲಿ ಚಾರ್ಟಲ್ಲಿ ಅದು ಕೂಡ ನಮಗೆ ಒಂದು ಬುಲ್ಲಿಶ್ ಟ್ರೇಡ್ ಸಾಧ್ಯತೆ ಸಿಗಬೇಕಾಗಿತ್ತು. ಆದರೆ ಬೇರಿಶ್ ಕ್ಯಾಂಡಲ್ ಮತ್ತೆ ಆ್ಯಸ್ ಯೂಶುವಲ್ ಒಂದು 14 ಪಾಯಿಂಟ್ ಬೇರಿಶ್ ಆಗಿದೆ ಆ್ಯಂಡ್ ಪ್ರೈಸ್ ರಿಜೆಕ್ಷನ್ ಆಗಿ ಒಂದು ಪುಲ್ ಬ್ಯಾಕ್ ಕೂಡ ಆಗಿದೆ. ಆ್ಯಂಡ್ ಇಟ್ ಇಸ್ ಅ ಸ್ಮಾಲ್ ಸ್ಪಿನ್ನಿಂಗ್ ಟಾಪ್ ಅಥವಾ ಡೋಜಿ ಥರ ಕಾಣಿಸ್ಕೊಳುತ್ತೆ. ಈಗ ಮೇಜರ್ ಪ್ರೈಸ್ ರಿಜೆಕ್ಷನ್ ಆಗಿರೋದ್ರಿಂದ ಪ್ರೈಸ್ ನಾಳೆ ಪೂರ್ತಿ ಕರೆಕ್ಷನ್ ತೊಗೊಳುತ್ತೆ. ಈ ಜಾಗದಲ್ಲಿ ಇಲ್ಲಿ ನೋಡಿ ರ್ಯಾಲಿ ಬೇಸ್ ರ್ಯಾಲಿ ಅಂತ ಕರೀತಾರೆ ಈ ಜಂಕ್ಷನ್ಗೆ. ಸೊ ಸಾಮಾನ್ಯವಾಗಿ ರ್ಯಾಲಿ ಬೇಸ್ ರ್ಯಾಲಿ ಎಲ್ಲಿ ಆಗಿರುತ್ತೆ, ರ್ಯಾಲಿ ಬೇಸ್ ರ್ಯಾಲಿ. ಸೊ ಇಲ್ಲಿ ಏನಾಗಿದೆಯಲ್ಲ, ಸಾಮಾನ್ಯವಾಗಿ ಈ ಜಾಗದಲ್ಲಿ ನಮಗೆ ಸಪೋರ್ಟ್ ತಗೊಳ್ಳುವಂಥ ಸಾಧ್ಯತೆಗಳಿದೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಪ್ರೈಸಸ್ಸು 13,228 ಹತ್ರ ಒಂದು ಸಪೋರ್ಟ್ ತೊಗೊಂಡು ರಿವರ್ಸಲ್ ಆಗೋ ಸಾಧ್ಯತೆಗಳಿದೆ. ಇಲ್ಲಾಂದರೆ ಕನ್ವರ್ಷನ್ ಕೂಡ ಆಗ್ಬೋದು. ಡ್ರಾಪ್ ಆಯಿತು ಅಂದರೆ ಕಂಪ್ಲೀಟ್ಲಿ ಕನ್ವರ್ಷನ್ ಆದರೂ ಆಗ್ಬೋದು. ಸೊ ನೋಡೋಣ, ಮಿಡ್ ಕ್ಯಾಪ್ ನಿಫ್ಟಿನೂ ಕೂಡ ನಮಗೆ ರೇಂಜ್ ಬೌಂಡ್ ಅಂತಲೇ ಹೇಳ್ತಾ ಇದೆ. ಹಾಗೆಯೇ ಚಾಣಕ್ಯ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಹೇಳ್ತಾ ಇದೆ ಅಂದರೆ 13,325 ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದೆ. ಅದೇ ಥರನೇ 12,125ಕ್ಕೆ ಬೀಳಲ್ಲ ಅಂತ ಹೇಳ್ತಾ ಇದೆ. ಸೊ ಮೇಜರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ. 13,125ಕ್ಕೆ ಬೀಳಲ್ಲ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕಾಣಿಸ್ಕೊತಾ ಇದೆ. ಸಪೋರ್ಟ್ ಸೈಡು ಸ್ವಲ್ಪ ಜಾಸ್ತಿ ಲೀನ್ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಒಂದು ಕಾಲ್ ಸೆಲ್ ಕಾಲ್ ಬೈ ಆ ಥರ ಟ್ರೇಡ್ಸ್ಗಳು, ಕವರ್ಡ್ ಕಾಲ್ ಅಥವಾ ಕವರ್ಡ್ ಪುಟ್ಟು ಅಥವಾ ಬೇರ್ ಕಾಲ್ ಸ್ಪ್ರೆಡ್ಡು ಅಂಥ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡಿ ವಿ ಕ್ಯಾನ್ ಲುಕ್ ಫಾರ್ ಎ ಪೊಟೆನ್ಷಿಯಲ್ ಡೌನ್ ಸೈಡ್ ಇನ್ ದ ಮಾರ್ಕೆಟ್. ಸೊ ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಆಮೇಲೆ ನಾವು ಕಾಂಟ್ರಿಬ್ಯೂಟರ್ಸ್ ಕೂಡ ನಾವು ಹೇಳಿದ್ವಿ ನಿನ್ನೆ, ಪವರ್ ಗ್ರಿಡ್ಡು ಮತ್ತು ಟಾಟಾ ಮೋಟರ್ಸು ಕಂಪ್ಲೀಟ್ಲಿ ರೇಂಜ್ ಆಗುತ್ತೆ ಮತ್ತು ಪ್ರೈಸ್ ಡಿಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ ಆಸ್ ಪರ್ ದಿ ಇಂಪ್ಲೈಡ್ ವಾಲಟಿಲಿಟಿ. ಫಾರ್ಚುನೇಟ್ಲಿ ಮಾರ್ಕೆಟು ಅದೇ ಥರನೇ ಕಂಪ್ಲೀಟ್ಲಿ ಕೆಳಗಡೆಯಿಂದ ಮೇಲೆ, ಮೇಲಿಂದ ಕೆಳಗಡೆ ರೇಂಜ್ ಆಗಿ ಕಂಪ್ಲೀಟ್ಲಿ ಇಟ್ ವಾಸ್ ಐಡಲ್. ಅದೇ ಥರನೇ ನಾವು ಟಾಟಾ ಮೋಟರ್ಸ್ ತೊಗೊಂಡ್ರೆ, ಟಾಟಾ ಪವರ್ ತೊಗೊಂಡಾಗ ಟಾಟಾ ಪವರು ಕೂಡ ಕೆಳಗೆ ಬಂದಂಗೆ ಬಂದು ಮತ್ತೆ ಮೇಲೆ ಹೋಗಿದೆ. ಅರೌಂಡ್ ಟಾಟಾ ಪವರ್ ಅಲ್ಲ, ಟಾಟಾ ಕಮ್ಯುನಿಕೇಷನು ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿ ಕೂತಿದೆ. ಸೊ ಕೆಳಗೆ ಬಂದಂಗೆ ಬಂತು, ಮೇಲೆ ಹೋದಂಗೆ ಹೋಯಿತು. ಮಾರ್ಕೆಟ್ ವಾಸ್ ಟೋಟ್ಲಿ ಸೈಡ್ ವೇಸ್. ಅದೇ ಥರನೇ SBI ಲೈಫ್ ಕೂಡ ಸೈಡ್ ವೇಸ್ ಮಾರ್ಕೆಟೇ ಆಗಿದೆ, ಮೇಲೂ ದಾಟಿಲ್ಲ ಕೆಳಗೂ ಬಿದ್ದಿಲ್ಲ.
ಸೊ ಮೂರಕ್ಕೂ ನಾವು ಶಾರ್ಟ್ ಸ್ಟ್ರಾಡಲ್ ಡಿಪ್ಲಾಯ್ ಮಾಡಿ ವಿ ಆರ್ ಏಬಲ್ ಟು ಜನರೇಟ್ ಎ ಸಫಿಷಿಯಂಟ್ ಅಮೌಂಟ್ ಆಫ್ ರೆವೆನ್ಯೂ. ಅದೇ ಥರನೇ ಡಾಬರ್ ತೊಗೊಂಡಾಗೂ ಕೂಡ ಅದನ್ನು ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿದೆ. ಫಸ್ಟ್ ಹಾಫ್ ಆಫ್ ದಿ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಮೈನಸಲ್ಲಿತ್ತು, ಹಾಗೆ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಸೈಡ್ ವೇಸ್ ಆಗಕ್ಕೆ ಶುರು ಆಯಿತು. ಸೊ ನಾಳೆಗೆ ಡೈರೆಕ್ಷನಲ್ ಸ್ಟ್ರಾಟಜೀಸ್ದೇ ಜಾಸ್ತಿ ಮೂಮೆಂಟಮ್ ತೋರಿಸ್ತಾ ಇದೆ. ಮೊದಲನೇದಾಗಿ ಮಾರುತಿ ನೋಡೋಣ ಬನ್ನಿ ಇವತ್ತೇನಾಗಿದೆ ಅಂತ. ಮಾರುತಿ ಏನು ಹೇಳ್ತಾ ಇದೆ ಅಂದರೆ, ಡೈಲಿ ಚಾರ್ಟ್ ಪ್ರಕಾರ ಒಂದು ಕಂಪ್ಲೀಟ್ಲಿ ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ, ಬಟ್ ಇಟ್ ಇಸ್ ಟ್ರೇಡಿಂಗ್ ನಿಯರ್ ದಿ ಆಲ್ ಟೈಮ್ ಹೈ. ಕರೆಕ್ಟಾಗಿ ಮೇಜರ್ ರೆಸಿಸ್ಟೆನ್ಸ್ ಆ ಸ್ಪಿನ್ನಿಂಗ್ ಟಾಪ್ ಮಾಡಿರೋ ಕಾರಣ ಅಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ ಈ ಒಂದು ಟೆಂಪರರಿ ಹೈ ಏನು ಮಾಡಿತ್ತಿಲ್ಲ ರೆಸಿಸ್ಟೆನ್ಸು, ಇದನ್ನು ಸಹ ಮಾರ್ಕೆಟು ಡಿಪ್ಲಾಯ್ ಮಾಡಿ ಈ ಜಂಕ್ಷನಲ್ಲಿ ರೇಂಜ್ ಆಗ್ತಾನೆ ಅಂತ ಒಂದು ಅನಿಸಿಕೆ ಮಾರುತಿ. ಸೊ ಕಂಪ್ಲೀಟ್ಲಿ ಸೈಡ್ ವೇ ಸ್ಟ್ರಾಟಜಿ ಹಾಕೋಬೋದು. ಅದೇ ಥರನೇ ಮದರ್ಸನ್ ಏನಾಗಿದೆ, ಆಲ್ರೆಡಿ ಮೇಜರ್ ರೆಸಿಸ್ಟೆನ್ಸ್ ಇಲ್ಲಿತ್ತು, ಈ ರೆಸಿಸ್ಟೆನ್ಸ್ನ ಬ್ರೀಚ್ ಆಗಿ ಮತ್ತೆ ಬ್ರೇಕ್ಔಟ್ ಆಗಿದೆ. ಸೊ ಪ್ರಾಬಬ್ಲಿ ಸೈಡ್ ವೇಸ್ ಆಗುತ್ತೆ. ಪ್ರಿಫರಬ್ಲಿ ಎರಡು ಕಡೆನೂ ಕಾಲ್ ಸೆಲ್ಲು ಮತ್ತು ಪುಟ್ ಸೆಲ್ ಹಾಕೋ ಬದಲು ಪ್ರಿಫರಬ್ಲಿ ಪುಟ್ ಸೆಲ್ ಸೈಡು ಮತ್ತು ಪುಟ್ ಬೈ ಮಾಡ್ಕೊಂಬಿಟ್ಟು ಒಂದು ಬೇರ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಫೀಸಿಬಲ್ ಅಂತ ಅನಿಸುತ್ತೆ. ಅದೇ ಥರನೇ ವಿ ಇ ಡಿ ಎಲ್ ವೇದಾಂತ ಕೂಡ ಕಂಪ್ಲೀಟ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಹತ್ರ ಹೋಗಿ ಅದೇ ಜಾಗದಲ್ಲಿ ಒಂದು ಕನ್ಫರ್ಮೇಷನ್ ಕೊಟ್ಟಿದೆ. ಸೊ ಮಾರ್ಕೆಟ್ ಸೈಡ್ ವೇಸ್ ಆಗೋ ಸಾಧ್ಯತೆಗಳು ತುಂಬಾ ಇದೆ ವೇದಾಂತ. ಅದೇ ಥರನೇ ಬೇರಿಶ್ ಮಾರ್ಕೆಟ್ ಅಂತ ತಗೊಂಡಾಗ ಕ್ರಾಂಪ್ಟನ್ ಗ್ರೀವ್ ಅಂತ ಒಂದಿದೆ. ಸೊ ಕ್ರಾಂಪ್ಟನ್ ಗ್ರೀವ್ ಕಂಪ್ಲೀಟ್ಲಿ ಒಂದು ದೊಡ್ಡ ಬೇರಿಶ್ ಕ್ಯಾಂಡಲ್ ಆಗಿದೆ, ಇವತ್ತು ಹೆವಿ ಫಾಲ್ ಆಗಿತ್ತು. ಸೊ ಈ ಫಾಲ್ ನಾಳೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪ್ರೈಸಸ್ ಇದೇ ಜಾಗದಲ್ಲಿ ರೇಂಜ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಬನ್ನಿ ನೋಡೋಣ ನಾಳೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.